ಯಾವ ಪ್ರಿಪೇರ್ ಆಡವ? ಹಲೋ ಮಕ್ಳೇ, ಹೇಗಿದ್ದೀರಾ? ಆರಾಮ ಎಲ್ಲಾರು? ಓಕೆ. ಸೊ ಇವತ್ತಿನ ಕ್ಲಾಸು ಟ್ರಯಾಂಗಲ್ಸ್ ಚಾಪ್ಟರ್ ಇದೆ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡ್ತೀವಿ. ಲಾಸ್ಟ್ ಟೈಮು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, ಥೇಲ್ಸ್ ಥಿಯರಮ್ ಮತ್ತೆ ಅದ್ರದ್ದು ಕಾನ್ವರ್ಸ್ ಕಲ್ತಿದ್ವಿ. ಸೊ ಇವತ್ತು ಅದರ ಮೇಲೆ ನ್ಯೂಮರಿಕಲ್ ಸ್ಟಾರ್ಟ್ ಮಾಡೋಣ, ಓಕೆನಾ? ಸೊ ಮೇಡಮ್ ಸ್ಟಾರ್ಟ್ ಮಾಡ್ತಾರೆ ಹೇಳ್ಕೊಡಕ್ಕೆ. ಓಕೆ, ಆಲ್ ರೈಟ್. ಓಕೆ, ಸ್ಟಾರ್ಟ್ ಮಾಡೋಣ. Good evening, children. Good evening, ma'am. ಪರೀಕ್ಷೆ ನಡೀತಿದೆ ಅಲ್ವಾ ಪ್ರಿಪರೇಟರಿ ಈಗ? Yes, ma'am. ಚೆನ್ನಾಗಿ ಓದ್ಕೊಳ್ಳಿ. Yes, ma'am. ಅದ್ರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಹೇಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಅಂತ ಹೇಳ್ಕೊಂಡು ತುಂಬಾ ಸಿಂಪಲ್ ಆಗಿರೋದು ಕಲ್ತ್ಕೊಳ್ಳಿ. ತುಂಬಾ ಕಾಂಪ್ಲಿಕೇಟೆಡ್ ಆಗಿರೋದು ಬೇಡ. ನಿಮ್ಗೆ ಯಾವ್ದು ಈಸಿಯಾಗಿ ನೆನ್ಪಿರುತ್ತೋ ಅದನ್ನ ಮಾತ್ರ ಕಲ್ತ್ಕೊಂಡ್ರೆ ಸಾಕು. ಥಿಯರಮ್ ಮಾತ್ರ ಬಂದೇ ಬರುತ್ತೆ ಮಕ್ಳೆ, 4 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ. ಓಕೆ, ಈಗ ನಾನು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಎಲ್ಲ ಮಕ್ಳಿಗೂ ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತ ಭಾವಿಸಿದೀನಿ. ಕೇಳಿಸ್ತಿದೆಯಲ್ವಾ ಮಕ್ಳೇ? ಓಕೆ, ಹಾ, ಓಕೆ ಸರ್. ಓಕೆ, ಕೇಳಿಸ್ತಿದೆ ಅಲ್ವಾ ಸರ್? ಕ್ಲಿಯರ್ ಇದೆ ಅಲ್ವಾ ವಾಯ್ಸ್? ಕೇಳಿಸ್ತಾ ಇದೆ ಮೇಡಮ್. ಹಾ, ನೋಡಿ ಮಕ್ಳೇ, ಈಗ ಒಂದು ಕ್ವಶನ್ ನಿಮಗ್ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರಿತ ಪ್ರಶ್ನೆ, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಆರ್ ಥೇಲ್ಸ್ ಥಿಯರಮ್. ಇಲ್ಲಿ ಫಿಗರ್ ಕಾಣಿಸ್ತಿದೆ ಅಲ್ವಾ ನಿಮ್ಗೆ? ಫಿಗರು ಇಲ್ಲಿ ಇನ್ ದ ಫಿಗರ್ ಇನ್ ದ ಫಿಗರ್ ಯಾವುದು? PQ is parallel to MN. PQ is parallel to MN. ಇಲ್ಲಿ ನೋಡಿ, ಇಲ್ಲೊಂದು ತ್ರಿಭುಜ ಕಾಣಿಸ್ತಿದೆಯಲ್ಲ. ಯಾವ ತ್ರಿಭುಜದ ಹೆಸರೇನು ಹೇಳಿ? ಅದು KMN ತ್ರಿಭುಜ. ಆ KMN ತ್ರಿಭುಜದಲ್ಲಿ PQ ಇದೆಯಲ್ವಾ, PQ ಲೈನ್ ಇದೆಯಲ್ವಾ, ಅದು MN ಬಾಹುಗೆ ಸಮಾಂತರವಾಗಿದೆ. PQ is parallel to MN. ನೆಕ್ಸ್ಟ್ KP by PM is equal to KP by KM is equal to KP by PM is equal to 4/13 and KN is equal to 20.4 centimeter. 20.4 centimeter. Then we have to find out the length of KQ. Question mark ಹಾಕಿದೀನಿ ನೋಡಿ. Length of the KQ find out ಮಾಡಬೇಕು. KP ನೋಡಿ, ಇದು ಎಷ್ಟಿದೆ? ಅವರು ಅನುಪಾತ ಕೊಟ್ಟಿದ್ದಾರೆ. ಇದು 4 ಇದೆ. ಇದು ಎಷ್ಟಿದೆ? 13 ಇದೆ. ಈಗ ಇದನ್ನ ನೀವು ಯಾವ್ದನ್ನ ಕಂಡು ಹಿಡಿಬೇಕು? ಇಲ್ಲಿ KQ ನ ಕಂಡು ಹಿಡಿಬೇಕು. ಈಗ ಅದಕ್ಕಿಂತ ಮುಂಚೆ ನಾನು KM ನ ಒಟ್ಟು ಇದು ಕಂಡು ಹಿಡಿಬೇಕು. KM ಕಂಡು ಹಿಡಿಬೇಕು. ಸೊಲ್ಯೂಷನ್ ಮಾಡ್ತೀನಿ ನೋಡಿ. ಪರಿಹಾರ ಅಥವಾ ಸೊಲ್ಯೂಷನ್. KM ನ ಉದ್ದ ಕಂಡು ಹಿಡಿಬೇಕು. KM ನ ಉದ್ದ ಹೇಗ್ ಕಂಡು ಹಿಡಿತೀರಾ ಮಕ್ಳೇ? KM ಅಂದ್ರೆ ಇದ್ರ ಉದ್ದ ಫುಲ್ಲು ಕಂಡು ಹಿಡಿಬೇಕು. ಹೇಗ್ ಕಂಡು ಹಿಡಿತೀರಾ? ಅವೆರಡನ್ನ ಆಡ್ ಮಾಡ್ತೀರಲ್ವಾ? 13 ಪ್ಲಸ್
KM ನ ಉದ್ದ ಯಾವ್ದು ಕಂಡು ಹಿಡಿಬೇಕು? KN KM ನ ಉದ್ದ ಕಂಡು ಹಿಡಿಬೇಕು. 13 + 4 13 + 4 ಅಂದ್ರೆ ಎಷ್ಟಾಗುತ್ತೆ? 13 + 4 13 + 4 = 17 ಆಗುತ್ತೆ. 13 + 4 = 17. ಈಗ ನಾನು ಕಂಡುಹಿಡಬೇಕಾಗಿರೋದು KQ. KN ನ ಉದ್ದ ಕೊಟ್ಟಿದ್ದಾರೆ. KN ನ ಉದ್ದ ಎಷ್ಟಂತ ಕೊಟ್ಟಿದ್ದಾರೆ ಅವರು? 20.4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾನೀಗ ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ. ನೆಕ್ಸ್ಟ್ ಪೇಜಲ್ಲಿ ನಾನು ಥೇಲ್ಸನ ಪ್ರಮೇಯದ ಪ್ರಕಾರ ಅದರ ಅನುಪಾತಗಳನ್ನು ತಗೋತೀನಿ. ಥೇಲ್ಸನ ಪ್ರಮೇಯದ ಪ್ರಕಾರ KP/KM = KQ/KN. ಇದು ಥೇಲ್ಸನ ಉಪಪ್ರಮೇಯ ಅಂತ ಒಂದು ಬರುತ್ತೆ. ನಿಮ್ ಬುಕ್ಕಲ್ಲಿ ಇಲ್ಲ, ಹಿಂದಿನ ತರಗತಿಲಿತ್ತು. ಥೇಲ್ಸನ ಪ್ರಮೇಯ ಮತ್ತೆ ಉಪಪ್ರಮೇಯ ಉಪಯೋಗಿಸಿದೀನಿ. ಏನ್ ಹೇಳಿ? ಥೇಲ್ಸನ ಪ್ರಮೇಯ ಮತ್ತು ಉಪಪ್ರಮೇಯ, ಕೊರೋಲರಿ, ಇಂಗ್ಲಿಷಲ್ಲಿ ಹೇಳಿದರೆ ಕೊರೋಲರಿ ಅಂತ ಹೇಳ್ತೀವಿ. ಉಪಪ್ರಮೇಯದ ಉಪಯೋಗಿಸಿದೀನಿ. KP ಯ ಉದ್ದ ಎಷ್ಟಂತ ಗೊತ್ತಿದೆ ನಿಮಗೆ? ಇಟ್ ಇಂಪ್ಲೈಸ್ KP ಉದ್ದ ಎಷ್ಟಂತ ಗೊತ್ತಿದೆ ಹೇಳಿ. ಇಲ್ಲಿ ನೋಡಿ ಮಕ್ಳೇ, ಬೇಗ. KP ಉದ್ದ ಎಷ್ಟಂತ ಗೊತ್ತಿದೆ? 4. 4/17 = KQ. ಕಂಡು ಹಿಡಿಬೇಕು, ಅದನ್ನ ಹಾಗೇ ಬರ್ಕೊಳ್ಳಿ. ಇದನ್ನ ಕಂಡು ಹಿಡಿಬೇಕು. KQ = ದೆನ್ KN ನ ಉದ್ದ ಎಷ್ಟಂತ ಕೊಟ್ಟಿದ್ದಾರೆ ನೋಡಿ ಒಂದ್ಸಲ. 20.4. KN ನ ಉದ್ದ 20.4 ಅಂತ ಕೊಟ್ಟಿದ್ದಾರೆ. ಈಗ ಅನುಪಾತದಲ್ಲಿ ನಾವು ಯಾವಾಗ್ಲೂ ಯೂನಿಟ್ ಬರೆಯಲ್ಲ ಮಕ್ಳೇ. ಅನುಪಾತದಲ್ಲಿ ಯಾವುದೇ ಇಲ್ಲಿ ಸೆಂಟಿಮೀಟರ್ ಅಂತ ಯೂನಿಟ್ ಬರೆಯಲ್ಲ, ಯಾಕಂದ್ರೆ ಅನುಪಾತಕ್ಕೆ ಯಾವುದೇ ಮಾನ ಇಲ್ಲ. ಇಟ್ ಹ್ಯಾಸ್ ನೋ ಯೂನಿಟ್. ಇಲ್ಲಿಗ ಓರೆ ಗುಣಾಕಾರ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳಿ? ಓರೆ ಗುಣಾಕಾರ. KQ = 4 × 20.4 ಭಾಗಿಸು 17. ಈ 17 ಛೇದದಲ್ಲಿರುತ್ತೆ. 4 × 20.4 ನೀವು ಓರೆ ಗುಣಾಕಾರ ಕಲ್ತಿದ್ದೀರಾ. 4 × 20.4 ಭಾಗಿಸು 17. ಇದನ್ನೀಗ ಭಾಗಿಸ್ಬೇಕು ನೋಡ್ರಿ. 17ರ ಮಗ್ಗಿಲ್ ಹೋಗುತ್ತೆ 20.4 ಭಾಗಾಕಾರ ಬರುತ್ತಲ್ವಾ? ನೋಡಿ, ನಾನು ಭಾಗಾಕಾರ ಮಾಡಿ ತೋರಿಸ್ತೀನಿ. 20.4 17 ಒಂದ್ಲಿ 17 ಕಳಿಬೇಕು ಮಕ್ಳೇ. ಇಲ್ಲಿ 3 ಬರುತ್ತೆ, ಇಲ್ಲಿ ಪಾಯಿಂಟ್ ಇದೆ. 4ನ ಕೆಳಗಡೆ ಇಳಿಸ್ಕೊತಿದ್ದೀನಿ. ಇಲ್ಲಿ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಪಾಯಿಂಟ್ ಹಾಕ್ತೀನಿ. 17 ಒಂದ್ಲಿ ಮಗ್ಗಿ ಗೊತ್ತಿದೆ. 17 ಎರಡ್ಲಿ ಎಷ್ಟಾಗುತ್ತೆ? 34. 0 ಬರುತ್ತೆ. ನೀವು ಈ ತರ ಮೆಥಡ್ ಏನ್ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ನಿಮಗ್ ಗೊತ್ತಿರ್ಬೇಕು. ಮಗ್ಗಿ ಗೊತ್ತಿದೆ ಅಲ್ವಾ? 17 ಒಂದ್ಲಿ 17 ಎಷ್ಟ್ಲಿ ಹೋಗುತ್ತೆ? 1.2. 4 × 1.2 ಅಂದ್ರೆ 4ರ ಮಗ್ಗಿ ಬರುತ್ತಲ್ವಾ? 12 4 ಎಷ್ಟು? 48. 4.8 ಎಷ್ಟು ಬರುತ್ತೆ? KQ ನ ಉದ್ದ ಎಷ್ಟು ಬರುತ್ತೆ? 4.8 ಸೆಂಟಿಮೀಟರ್. ಇಷ್ಟೇ ಆಯ್ತು ಮಕ್ಳೇ. ಸರ್ ಅರ್ಥ ಆಯ್ತಾ ಅಂತ ಕೇಳಿ ಮಕ್ಕಳಿಗೆ. ರಿಷಬ್ ಸರ್, ಎಲ್ಲರಿಗೂ ಅರ್ಥ ಆಯ್ತಾ ಮಕ್ಳು? ಅರ್ಥ ಆಯ್ತು. ಡೌಟ್ ಇದ್ರೆ ಕೇಳಿ, ಅನ್ಮ್ಯೂಟ್ ಮಾಡಿ ಕೇಳಿ. ಏನೋ ಅರ್ಥ ಆಗಿಲ್ಲ ಅಂದ್ರೆ. ಓಕೆ, ನಾನು ಎಲ್ಲರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣವಾ? ಎಸ್ ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು 1 ಮಾರ್ಕ್ ಕ್ವಶನ್ ಮಕ್ಕಳೇ. ಇದು 1 ಮಾರ್ಕ್ ಕ್ವಶನ್, ಕೇರ್ಫುಲ್ ಆಗಿ ಅಟೆಂಡ್ ಮಾಡಬೇಕು.
ಎರಡನೇ ಕ್ವಶನ್ಗೆ ಬನ್ನಿ. ಇಲ್ಲಿ ಈ ಕ್ವಶನ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಇನ್ ದ ಫಿಗರ್ ಡಿಇ ಇಸ್ ಪ್ಯಾರಲಲ್ ಟು ಬಿಸಿ. ಈ ಚಿಹ್ನೆ ಹಾಕಿದ್ರೆ ನಾನು ಇವೆರಡು ಸಮಾಂತರವಾಗಿದೆ ಅಂತ ಬಾಣದ ಗುರುತು ಹಾಕಿದ್ದೀನಲ್ಲ, ಬೋತ್ ಆಲ್ಸೋ ಪ್ಯಾರಲಲ್ ಟು ಈಚ್ ಅದರ್. ದೆನ್ AD ವ್ಯಾಲ್ಯೂ ಇಸ್ ಎಕ್ಸ್, BD ಇಸ್ ಎಕ್ಸ್ ಮೈನಸ್ 2, BD ಇಸ್ ಎಕ್ಸ್ ಮೈನಸ್ 2 ಅಲ್ಲಿ ಬರ್ದಿದ್ದೀನಿ, ಕಾಣಿಸ್ತಿದೆ ಅನ್ಸುತ್ತೆ. AE is x plus 2, then EC is x minus 1. ಇದು 2 ಮಾರ್ಕ್ ಕೇಳೋ ಚಾನ್ಸಸ್ ಇದೆ. ಇಲ್ಲಿ ನನಗೆ ಎಕ್ಸ್ ಬೆಲೆ ಗೊತ್ತಿಲ್ಲ, ಎಕ್ಸಿನ ಬೆಲೆ ಕಂಡುಹಿಡಿಬೇಕು. ಯಾವ್ದ್ರ ಬೆಲೆ ಕಂಡುಹಿಡಬೇಕು? ಎಕ್ಸಿನ ಬೆಲೆ ಕಂಡುಹಿಡಬೇಕು. ಇವೆರಡು ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ ಅಲ್ಲಿ ಅಲ್ವಾ. DE is parallel to BC. DE BC ಗೆ ಸಮಾಂತರವಾಗಿದೆ. ಈಗ ತೇಲ್ಸ್ ಅನ್ನ ಪ್ರಮೇಯ ಮಾತ್ರ ಉಪಯೋಗಿಸಿದ್ರೆ ಸಾಕು, ಉಪಪ್ರಮೇಯ ಅಥವಾ ವಿಲೋಮ ಪ್ರಮೇಯ ಬೇಡ. ಅರ್ಥ ಆಯ್ತಲ್ಲ ಮಕ್ಳೇ? ಪರಿಹಾರಕ್ಕೆ ಬನ್ನಿ ಅಥವಾ ಸೊಲ್ಯೂಷನ್. ಪರಿಹಾರ ತೇಲ್ಸನ ಪ್ರಮೇಯದ ಪ್ರಕಾರನೇ ಹೋಗೋಣ ನಾವು. ಯಾವ್ದು ತ್ರಿಭುಜದ ಹೆಸರು ಯಾವ್ದಿಲ್ಲಿ? ತ್ರಿಭುಜ ABC. ಯಾವ್ದು ಸಮಾಂತರವಾಗಿದೆ? DE is parallel to BC. DE is parallel to BC. ಆಗ ಅದರ ರಿಸಲ್ಟ್ ಬರಿತೀನಿ ನಾನು, ಫಲಿತಾಂಶ ಏನ್ ಬರುತ್ತೆ ಅಂತ ಹೇಳಿ. AD by DB is equal to AE by EC. AE by EC ಯಾವ ಪ್ರಮೇಯ ಇದು? ತೇಲ್ಸನ ಪ್ರಮೇಯ. ತೇಲ್ಸನ ಪ್ರಮೇಯದ ಪ್ರಕಾರ ತೇಲ್ಸನ ಪ್ರಮೇಯ. ಈಗ AD ಬೆಲೆ ಏನಂತ ಗೊತ್ತಿದೆ ಹೇಳಿ ನಿಮ್ಗೆ? AD ಬೆಲೆ ಬರೀ ಎಕ್ಸ್. ಇಲ್ಲಿ ಎಕ್ಸಿನ ಬೆಲೆ ಕಂಡುಹಿಡಬೇಕು ನಾನು. DB ಬೆಲೆ ಏನಂತ ಗೊತ್ತಿದೆ? ಎಲ್ಲ ಬೆಲೆಗಳನ್ನ ಆದೇಶಿಸಬೇಕು. ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಇಸ್ ಈಕ್ವಲ್ ಟು AE ಬೆಲೆ ಏನಂತ ಗೊತ್ತಿದೆ? ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ EC ಬೆಲೆ ಏನು? ಎಕ್ಸ್ ಮೈನಸ್ 1. ಮಕ್ಕಳೇ, ಇಲ್ಲಿ ಬೆಲೆಗಳನ್ನ ಆದೇಶಿಸಬೇಕಾದ್ರೆ ಭಾರಿ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಇದು ಅನುಪಾತ ತಗೋಬೇಕಾದ್ರೂ ಅಷ್ಟೇನೆ, ADಗೆ DBನೇ ತಗೋಬೇಕು. ಆ ಕಡೆ ಚೇಂಜ್ ಮಾಡಿ ತಗೊಳಂಗಿಲ್ಲ. AEಗೆ ECನೇ ತಗೋಬೇಕು. ಈ ಸ್ಟೆಪ್ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಸ್ಟೆಪ್ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಓರೇ ಗುಣಾಕಾರ ಮಾಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಓರೇ ಗುಣಾಕಾರ ಮಾಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ, ಎಕ್ಸ್ ಇಂಟು ಎಕ್ಸ್ ಮೈನಸ್ 1 is equal to x plus 2 of x minus 2. Is it right now? Once I will check. Yes, correct. ಇಲ್ಲಿ ಮಕ್ಕಳೇ ನೀವು ಗುಣಾಕಾರ ಕಲ್ತಿದ್ದೀರಲ್ವಾ? ಏನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇದನ್ನ ಲೆಫ್ಟ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದ್ರೆ ವಿಭಾಜಕ ನಿಯಮ. ಎಕ್ಸ್ ನ ಎಕ್ಸ್ ಇಂದನೇ ಗುಣಿಸ್ಬೇಕಿಲ್ಲಿ. ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಇದೇನಾಗುತ್ತೆ? ಎಕ್ಸ್ ಸ್ಕ್ವಯರ್. ಎಕ್ಸ್ ನ ಘಾತ 2. ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವಯರ್ ಆಗುತ್ತೆ. ಆಮೇಲೆ ನೋಡಿ ಇಲ್ಲಿ ಚಿಹ್ನೆ ಬಾರಿ ಇಂಪಾರ್ಟೆಂಟ್ ಇದು. ಇದನ್ನ ಬಾರಿ ಮನ್ಸಲ್ಲಿ ಇಟ್ಕೊಬೇಕು. ಗಡಿಬಿಡಿ ಏನು ಮಾಡ್ಕೋಬೇಡಿ. ಇಲ್ಲಿ ಮೈನಸ್ ಇದೆ, ಏನೋ ಚಿಹ್ನೆ ಇಲ್ಲ ಅಂತ ಹೇಳಿದ್ರೆ, ಯಾವ ಸೈನ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ಪಾಸಿಟಿವ್ ಅಂತ ಕರಿತೀವಿ. ಪಾಸಿಟಿವ್ ಪ್ಲಸ್ ಇಂಟು ಮೈನಸ್ ಇಟ್ ಬಿಕಮ್ಸ್ ಮೈನಸ್. ಪ್ಲಸ್ ಮತ್ತೆ ಮೈನಸ್ ಅನ್ನ ಗುಣಿಸಿದ್ರೆ ಮೈನಸ್ಸೇ ಬರುತ್ತೆ. ಇದನ್ನ ನೀವು ಎಲ್ಲಾ ತರಗತಿಲೂ ಕಲ್ಕೊಂಡ್ ಬಂದಿದ್ದೀರಿ. ಎಕ್ಸ್ಗೆ 1ರಿಂದ ಗುಣಿಸಿದ್ರೆ ಎಕ್ಸೇ ಬರುತ್ತೆ. ಗುಣಾಕಾರದಲ್ಲಿ ನೀವು ಕಲ್ತಿದ್ದೀರಾ ಹಿಂದಿನ ತರಗತಿಲಿ. ಯಾವುದೇ ಸಂಖ್ಯೆಗೆ 1ರಿಂದ ಗುಣಿಸಿದ್ರೆ ನಿಮಗೆ ಅದೇ ಸಂಖ್ಯೆ ಬರುತ್ತೆ. ಮಕ್ಕಳೇ, ಇದಕ್ಕೊಂದು ಫಾರ್ಮುಲಾ ಇದೆ. ನೀವು 8ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲೆಲ್ಲ ಕಲ್ತಿದ್ದೀರಾ. a plus b into a minus b is equal to a square minus b square. ಇಲ್ಲಿ ಬರೀತೀನಿ ಆ ಫಾರ್ಮುಲಾ. a plus b into a minus b
ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಲ್ಲಿ ಎ ಇರೋ ಜಾಗದಲ್ಲಿ ಎಕ್ಸ್ ಇದೆ, ಎ ಇಸ್ ಈಕ್ವಲ್ ಟು ಎಕ್ಸ್ ಇದೆ, ಬಿ ಇಸ್ ಈಕ್ವಲ್ ಟು 2. ಸೈನ್ ಏನ್ ತಗೋಬೇಡಿ, ಇಲ್ಲಿ ಬರೀ ನಂಬರ್ಸ್. ಎ ಅಂದ್ರೆ ಎಕ್ಸ್, ಬಿ ಅಂದ್ರೆ 2. ಇಲ್ಲಿ ಅದೇ ಫಾರ್ಮುಲಾ ಅಪ್ಲೈ ಮಾಡ್ತೀನಿ ನಾನು. ಅರ್ಥ ಆಗ್ತಿದೆ ಅಲ್ವಾ? ಎ ಇರೋ ಜಾಗದಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬರೀಬೇಕಂದ್ರೆ ಎ ಇರೋ ಜಾಗದಲ್ಲಿ ಎಕ್ಸ್ ಇದೆ, ಎಕ್ಸ್ ಹೋಲ್ ಸ್ಕ್ವೇರ್. ಫಾರ್ಮುಲಾ ಪ್ರಕಾರ ಸೈನ್ ಏನಿದೆ ಮಧ್ಯದಲ್ಲಿ ಮೈನಸ್ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಅಂದ್ರೆ ಎಕ್ಸ್, ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಬಿ ಅಂದ್ರೆ 2. ಮತ್ತೆ ಇಲ್ಲಿ -2 ಏನು ತಗೊಂಬೇಡಿ, ಇಲ್ಲಿ ಮೈನಸ್ ಹೊರಗಡೆ ಇದೆ. ಅಕಾರ್ಡಿಂಗ್ ಟು ದ ಫಾರ್ಮುಲಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಜಸ್ಟ್ ಬಿ ವ್ಯಾಲ್ಯೂ ಮಾತ್ರ ಹಾಕೋಬೇಕು ಮಕ್ಕಳೇ. 2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡೆರಡ್ಲಿ ಎಷ್ಟಾಯ್ತು? 4 ಆಯ್ತು. ಅರ್ಥ ಆಯ್ತಂತ ಭಾವಿಸ್ತೀನಿ ಮಕ್ಕಳಿಗೆ. ಇಲ್ಲಿ ನೋಡಿ, ಇದು ಎಡಭಾಗ, ಇದು ಬಲಭಾಗ. ನಿಮ್ದು ಎಡದೆ ಕೈಯು ಬಲದೆ ಕೈ ಇದ್ದಂಗೆ ಈಗ ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ ಅಂತ ಬರೆದಿದ್ದೀನಿ. ಎಡಭಾಗದಲ್ಲೂ ಎಕ್ಸ್ ಸ್ಕ್ವೇರ್ ಇದೆ, ಇದರ ಸಹಗುಣಕ 1 ಅಂತ. ಆ 1 ಅನ್ನೋದು ಬರೆಯಲ್ಲ ನಾವು. ಅದೇ ರೀತಿ ಬಲಭಾಗದಲ್ಲೂ ಎಕ್ಸ್ ಸ್ಕ್ವೇರ್ ಇದೆ, ಅದು ಸಹಗುಣಕ 1 ಅಂತ. ಎರಡೂ ಕಡೆ ಒಂದೇ ಚರಾಕ್ಷರ ಇದೆ, ಅದರ ಘಾತಾಂಕ ಕೂಡ ಒಂದೇ ಇದೆ, ಮತ್ತೆ ಅದರ ಸಹಗುಣಕ ಕೂಡ ಒಂದೇ ಇದೆ. ಹಾಗಿದ್ದಾಗ ಎರಡೂ ಚರಾಕ್ಷರನು ಕ್ಯಾನ್ಸಲ್ ಆಗುತ್ತೆ. ಇದನ್ನ ನೀವು ಕಲ್ತಿದ್ದೀರಾ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಎಲ್ಲ ಅಂತ ಭಾವಿಸಿದ್ದೀನಿ. ವರ್ಗ ಸಮೀಕರಣಗಳಲ್ಲಿ ಕಲ್ತಿದ್ದೀರಾ. ನೆಕ್ಸ್ಟ್ ಇಲ್ಲಿ ಮತ್ತೇನು ಉಳಿತು ಅಂದ್ರೆ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು -4. ಇಲ್ಲೂ ಅಷ್ಟೇ, ಎಡಭಾಗದಲ್ಲೂ ಮೈನಸ್ ಎಕ್ಸ್, ಬಲಭಾಗದಲ್ಲಿ ಮೈನಸ್ ಇದೆ. ಮೈನಸ್ ಮೈನಸ್ ಎರಡೂ ಕ್ಯಾನ್ಸಲ್ ಆಗಿ ಭಾಗಾಕಾರದಲ್ಲಿ ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ ಆಗುತ್ತೆ. ಆದುದರಿಂದ therefore x is equal to 4. What is the value of x? x is equal to 4. ಈ ಮೆಥಡ್ ಅರ್ಥ ಆಯ್ತಾ ಅಥವಾ ಇನ್ನೂ ಒಂದು ಎಕ್ಸ್ಟ್ರಾ ಮೆಥಡ್ ಹಾಕಿ ಮಾಡ್ಬೇಕಾ? ಇನ್ನೂ ಒಂದು ಸ್ಟೆಪ್ ನಾನು ಇಲ್ಲಿ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿದ್ದೀನಿ, ಯಾಕಂದ್ರೆ ನಿಮ್ಗೆ ವರ್ಗ ಸಮೀಕರಣ ಅಥವಾ ಕ್ವಾಡ್ರಾಟಿಕ್ ಇಕ್ವೇಶನ್ ಇದನ್ನ ಕಲ್ತಿದ್ದೀರಾ. ಅದಕ್ಕೆ ಇಲ್ಲಿ ಈ ರೀತಿ ಮಾಡಿದೆ. ಇನ್ನೂ ಒಂದೇನೋ ಸ್ಟೆಪ್ ಬೇಕಿದ್ರೆ ಕೇಳಿ. ಈಗ ಸಾರ್ ನಿಮ್ಮನ್ನು ಕೇಳ್ತಾರೆ. ಸರ್ ಕೇಳಿ ಸರ್, ಅವ್ರಿಗೆ ಏನಾದ್ರು ಡೌಟ್ ಇದೆಯಾ ಅಂತ. ಎಲ್ಲರಿಗೂ ಅರ್ಥ ಆಯ್ತಾ ಈ ಕ್ವೆಶ್ಚನ್? ಏನಾದ್ರು ಡೌಟ್ ಇದೆಯಾ? No, sir. ಓಕೆ ಓಕೆ, ವೆರಿ ಗುಡ್. ಮುಂದಿನ ಕ್ವಶನ್ಗೆ ಹೋಗ್ಲಾ ಸರ್? ಎಸ್ ಮೇಡಮ್. ಇಲ್ಲಿ ನೋಡಿ, ಇದು ಮೂರನೇ ಕ್ವಶನ್. ಇನ್ ದ ಫಿಗರ್ ಇಫ್ LM is parallel to CB, in the figure LM is, ನೋಡಿ ಬಾಣದ ಗುರುತು ಹಾಕಿ ತೋರಿಸ್ತೀನಿ. LM is parallel to CB. ಕಾಣಿಸ್ತಿದೆ ಅಲ್ವಾ ಮಕ್ಕಳೇ? LM is parallel to CB and LN is parallel to DC. ಆಯ್ತಾ? ದೆನ್ ನೀವು ಏನಂತ ಪ್ರೂವ್ ಮಾಡಬೇಕು ಅಂದ್ರೆ AM by AB, AM by AB, AM by AB is equal to AN by ಏನ್ ಫೈಂಡ್ ಔಟ್, ಏನ್ ಪ್ರೂವ್ ಮಾಡಬೇಕು? AD ಅಂತ ಪ್ರೂವ್ ಮಾಡಬೇಕು. ಇದನ್ನ ಆಯ್ತಾ? ಇದನ್ನ ಪ್ರೂವ್ ಮಾಡ್ಬೇಕು. ಇಲ್ಲಿಗ ನಾನು ಫಸ್ಟ್ ಸ್ಟೆಪ್ ಪ್ರೂವ್ ಮಾಡ್ಬೇಕಾದ್ರೆ ನಾನು ಏನ್ ಬರಿಬೇಕು? ದತ್ತ ಬರಿತೀನಿ. ದತ್ತ ಏನು? ತ್ರಿಭುಜ ಕೊಟ್ಟಿರುವ ಚಿತ್ರದಲ್ಲಿ ಅವ್ರು ಏನೇನ್ ಕೊಟ್ಟಿದ್ದಾರೆ ಇನ್ ದ ಗಿವನ್ ಫಿಗರ್, ದತ್ತದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಬರಿತೀನಿ ನಾನು ಫಸ್ಟ್. ತ್ರಿಭುಜ ಎ One minute, children. ತ್ರಿಭುಜ
ACB ಯಲ್ಲಿ ACB ಅಂದ್ರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಇದು ನಾನು ಇದ್ ಮಾಡ್ತಾ ಇದ್ದೀನಿ ನೋಡಿ, ಓವರ್ ರೈಟ್ ಮಾಡ್ತಾ ಇದ್ದೀನಿ, ಅದನ್ನ ನೋಡ್ಕೊಳ್ಳಿ. ತ್ರಿಭುಜ ACB ಯಲ್ಲಿ ಯಾವ್ದೇದವರು ಸಮಾಂತರ ಕೊಟ್ಟಿದ್ದಾರೆ? LM ಸಮಾಂತರ BC ಅಂತ ಕೊಟ್ಟಿದ್ದಾರೆ. ಇನ್ನೊಂದು ತ್ರಿಭುಜ ನೋಡಿ, ತ್ರಿಭುಜ ಈ ಕೆಳಗಡೆ ತ್ರಿಭುಜ ಬನ್ನಿ, ತ್ರಿಭುಜ ACD ಯಲ್ಲಿ, ತ್ರಿಭುಜ ACD ಯಲ್ಲಿ ಯಾವ್ದು ಸಮಾಂತರ ಅಂತ ಕೊಟ್ಟಿದ್ದಾರೆ? LN ಸಮಾಂತರ BC. ಇದನ್ನ ಅವ್ರು ಕೊಟ್ಟಿದ್ದಾರೆ, ಅಲ್ಲಿ ಕೊಟ್ಟಿದಾರಲ್ವಾ ನಿಮ್ಗೆ, ಕ್ವಶನ್ ಅಲ್ಲಿ ಇರೋದನ್ನೇ ಇಲ್ಲಿ ಬರೀತಿದ್ದೀನಿ. 2 ತ್ರಿಭುಜ ಸಪ್ರೇಟ್ ಮಾಡಿ ಬರ್ದಿದ್ದೀನಿ, ಅರ್ಥ ಆಯ್ತಲ್ವಾ? ಇಷ್ಟನ್ನ ಬರ್ದ್ರೆ ನಿಮ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ ಮಕ್ಳೇ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಬರಿಬೇಕಂತ ಗೊತ್ತಿದೆಯಲ್ವಾ? ಸಾಧನೀಯ ಬರಿತೀರಾ. ಏನ್ ಸಾಧನೀಯ ಬರಿತೀರಾ ಅಂತ ಹೇಳಿದ್ರೆ, AM ಭಾಗಿಸು AB is equal to AN ಭಾಗಿಸು AD. ಇದನ್ನ ನೀವು ಮಾಡಿ ತೋರಿಸ್ಬೇಕು, AD ಅಂತ ಹೇಳಿ. AN ಭಾಗಿಸು AD. ಈಗ ನೆಕ್ಸ್ಟ್ ಸ್ಟೆಪ್ ನಾವು ಸಾಧನೆಗೆ ಬರೋಣ. ಸಾಧನೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಧನೆಯಲ್ಲಿ ನಾನು ಮೊದಲನೇ ತ್ರಿಭುಜ ತಗೊಳ್ತೀನಿ. ಯಾವ್ದು ಬರ್ದಿದ್ದೀನಿ ಹೇಳಿ? ಮೊದಲನೇ ತ್ರಿಭುಜ ಮಕ್ಕಳೇ, ತ್ರಿಭುಜ ABC ಯಲ್ಲಿ, ತ್ರಿಭುಜ ABC ಯಲ್ಲಿ ನಾನು ಏನ್ ಬರಿತೀನಿ ಅಂದ್ರೆ, AL ಭಾಗಿಸು AC, AL ಭಾಗಿಸು AC is equal to AM ಭಾಗಿಸು MB. ಇಲ್ಲಿ ಯಾವ ಪ್ರಮೇಯ ಉಪಯೋಗಿಸಿದೀನಿ ಅಂದ್ರೆ, ಥೇಲ್ಸನ ಪ್ರಮೇಯ ಮತ್ತು ಉಪಪ್ರಮೇಯ ಉಪಯೋಗಿಸಿದೀನಿ. ಥೇಲ್ಸನ ಪ್ರಮೇಯ ಮತ್ತು ಉಪಪ್ರಮೇಯ ಉಪಯೋಗಿಸ್ಬಿಟ್ಟು AL ಭಾಗಿಸು AC is equal to AM ಭಾಗಿಸು ಏನ್ ಬರ್ದಿದ್ದೀನಿ? MB ಅಲ್ಲ, ಸಾರಿ, 1 minute ಚಿಲ್ಡ್ರನ್, ನಾಟ್ MB, AB ಬರಿಬೇಕು ನಾನು. ಇಟ್ ಈಸ್ ನಾಟ್ MB ಚಿಲ್ಡ್ರನ್, AB. ಸಾರಿ ಮಕ್ಳೇ, ನಾನು ಒಂಚೂರು ತಪ್ಪು ಮಾಡ್ಬಿಟ್ಟೆ. ಅಲ್ಲಿ MB ಬರಿಬಾರ್ದು, AB ಬರಿಬೇಕು. ಥೇಲ್ಸನ ಪ್ರಮೇಯ ಮತ್ತು ಉಪಪ್ರಮೇಯ ಉಪಯೋಗಿಸಿದೀನಿ, ಅಲ್ಲಿ ಏನ್ ಬರಿಬೇಕು? MB ಅಂತ ಸಾರಿ, MB ಬರಿಬಾರ್ದು, AB ಬರಿಬೇಕು. ಅರ್ಥ ಆಯ್ತು ಅಂತ ಭಾವಿಸಿದೀನಿ. ನೆಕ್ಸ್ಟ್ ಇದನ್ನ ಸಮೀಕರಣ 1 ಅಂತ ತಗೊಳ್ತೀನಿ. ಇದನ್ನ ಏನಂತ ತಗೊಳ್ತೀನಿ? ಇದನ್ನ ಸಮೀಕರಣ 1 ಅಂತ ತಗೊಳ್ತೀವಿ. ಏನಂತ ತಗೊಳ್ತೀವಿ ಹೇಳಿ? ಸಮೀಕರಣ 1. ನೆಕ್ಸ್ಟ್ ಹೋಗೋಣ, ಕೆಳಗಡೆ ತ್ರಿಭುಜಕ್ಕೆ ಬನ್ನಿ. ಆ ತ್ರಿಭುಜದ ಹೆಸರೇನು ತೋರಿಸ್ತೀನಿ ನಿಮಗೆ, ಅದು ಯಾವ ತ್ರಿಭುಜ ಅಂತ. ತ್ರಿಭುಜ ACD ಯಲ್ಲಿ
ತ್ರಿಭುಜ ACD ನೋಡಿ, ಇಲ್ಲಿ ಫಿಗರ್ ನೋಡಿ, ಮಾರ್ಕ್ ಮಾಡ್ತೀನಿ ಅದನ್ನ. ACD ಯಲ್ಲಿ ಇಲ್ಲೂ ಅಷ್ಟೇ ನಾನು ಏನ್ ಬರಿತೀನಿ ಅಂದ್ರೆ AL ಭಾಗಿಸು AC, AL ಭಾಗಿಸು AC is equal to AN ಭಾಗಿಸು AD. AN ಭಾಗಿಸು AD. ಇದು ಕೂಡ ಸೇಮ್ ರೀಸನ್ ಮಕ್ಕಳೇ. ಥೇಲ್ಸನ ಪ್ರಮೇಯ ಮತ್ತು ಉಪಪ್ರಮೇಯ ಕ್ಲಾಸಲ್ಲಿ ಹೇಳಿರ್ತಾರೆ ನಿಮಗೆ. ಉಪಪ್ರಮೇಯ ಇದನ್ನ ಸಮೀಕರಣ 2 ಅಂತ ಕೊಡೋಣ. ಸಮೀಕರಣ 2. ಈಗ 1 ಮತ್ತೆ 2ನ್ನ ಹೋಲಿಕೆ ಮಾಡಿ. ಸಮೀಕರಣ 1 ನೋಡಿ, AL/AC is equal to AM/AB. ಸಮೀಕರಣ 2 ನೋಡಿ, AL/AC is equal to AN/AD. ಎಡಭಾಗದಲ್ಲಿ ಎರಡೂ ಕಡೆ ಒಂದೇ ಇದೆ. ನೀವು 8ನೇ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ ಆಕ್ಸಿಯಮ್ಸ್ ಅಲ್ವಾ? 9ನೇ ತರಗತಿಯಲ್ಲಿ ಏನ್ ಕಲ್ತಿದ್ದೀರಾ? ಆಕ್ಸಿಯಮ್ಸ್ ಪ್ರಕಾರ ಏನಾಗುತ್ತೆ, ಎಡಭಾಗ ಎರಡೂ ಕಡೆ ಸಮ ಆಗಿರೋದ್ರಿಂದ ಬಲಭಾಗ ಏನಾಗ್ಬೇಕು? ಸಮ ಆಗ್ಲೇಬೇಕು. ನೋಡಿ ಸಮೀಕರಣ 1ರಲ್ಲಿ ನೋಡಿ, ಎಡಭಾಗ ಸಮ ಇದೆ. ಎಡಭಾಗ AL/AC ಇದೆ. AL/AC is equal to AM/MB. ಇಲ್ಲಿ ಬನ್ನಿ, AL/AC is equal to AN/AD. ಮತ್ತೆ ಇಲ್ಲಿ AM/AB ಇದೆ. ಇಲ್ಲಿ ನೋಡಿ AL/AC is equal to AN/AD. ಈಗ ನಾನು ಏನ್ ಬರಿತೀನಿ ಅಂದ್ರೆ ಸಮೀಕರಣ 1 ಮತ್ತು ಸಮೀಕರಣ 2ರಿಂದ AM/AB is equal to AN/AD. ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರಲ್ವಾ ಆಕ್ಸಿಯಮ್ಸ್. ಅದಕ್ಕೆ ನನಗೆ ಕನ್ನಡದಲ್ಲಿ ಸರಿಯಾಗಿ ಗೊತ್ತಿಲ್ಲ ಏನ್ ಹೇಳ್ತೀವಂತ. ಆಕ್ಸಿಯಮ್ಸ್ ಇಂದ ಇದು ಆಗುತ್ತೆ. ಎರಡೂ ಕಡೆ ಎಡಭಾಗ ಮತ್ತೆ ಬಲಭಾಗ ಎರಡು ಏನಾಯ್ತು, ಈಗ ಸಮವಾಗಿ ಬಂತು. ಸಾಧನೀಯ ನಾವ್ ಏನ್ ಮಾಡ್ಬೇಕಿತ್ತು ಅದನ್ನ ಮಾಡಿ ತೋರಿಸಿದೀವಿ ನೋಡಿ. ಸಾಧನೀಯ ಏನಂತ ಬರೆದಿದೆ? AM/AB is equal to AN/AD. ಎರಡೇ ಸ್ಟೆಪ್ ಇರೋದು ಮಕ್ಕಳೇ ಸಾಧನೆಯಲ್ಲಿ. 2 ತ್ರಿಭುಜ ತಗೊಂಡು ಅವೆರಡನ್ನ ನೀವು ಹೋಲಿಕೆ ಮಾಡಿದ್ರೆ ನಿಮಗೆ ಉತ್ತರ ಬರುತ್ತೆ. ಮಕ್ಕಳೇ ಸರ್ ಡೌಟ್ ಇದೆಯಾ ಕೇಳಿ. ಅವ್ರಿಗೆ ಮತ್ತೆ ಉಪಪ್ರಮೇಯ ಗೊತ್ತಿದ್ಯಾ ಕೇಳಿ. ಥೇಲ್ಸನ ಉಪಪ್ರಮೇಯ ಎಲ್ಲರಿಗೂ ಈ ಕ್ವೆಶ್ಚನ್ ಅರ್ಥ ಆಯ್ತಾ? ಏನಾದ್ರು ಡೌಟ್ಸ್ ಇದೆಯಾ? ಅರ್ಥ ಆಯ್ತಾ ಕ್ಲೀನ್ ಆಗಿ? ಓಕೆ 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 ಸರಿ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಮಾಡಿ. ನೋಡಿ ಮಕ್ಕಳೇ, ನೆಕ್ಸ್ಟ್ ಕ್ವೆಶ್ಚನ್ ಡಿ ಮತ್ತೆ ಇ ತ್ರಿಭುಜ ABC ಯಲ್ಲಿ AB ಮತ್ತು AC ಬಾಹುಗಳು ಕ್ರಮವಾಗಿ ಡಿ ಮತ್ತೆ ಇ ಬಿಂದುವಿನಲ್ಲಿ ಏನಾಗಿದೆ? ಛೇದಿಸಿದೆ. ಇದು ಡಿ ಬಿಂದು, ಇದು ಏನು ಈ ಬಿಂದುವಿನಲ್ಲಿ ಛೇದಿಸಿದೆ. ಇದರಲ್ಲಿ ABಯ ಉದ್ದ, ABದು ಸರಿ ಕಂಪ್ಲೀಟ್ ABಯ ಉದ್ದ ಎಷ್ಟಂತ ಕೊಟ್ಟಿದ್ದಾರೆ? 5.6 ಸೆಂಟಿಮೀಟರ್. ನೆಕ್ಸ್ಟ್ ADಯ ಉದ್ದ, ಇದು ಬರೀ AD ಇಷ್ಟದ ಉದ್ದ ಎಷ್ಟಂತ ಕೊಟ್ಟಿದ್ದಾರೆ? 1.4 ಸೆಂಟಿಮೀಟರ್. 1.4 ಸೆಂಟಿಮೀಟರ್. ನೆಕ್ಸ್ಟ್ ACಯ ಉದ್ದ, ACಯ ಉದ್ದ ಎಷ್ಟಂತ ಕೊಟ್ಟಿದ್ದಾರೆ? 7.2 ಸೆಂಟಿಮೀಟರ್. ನೆಕ್ಸ್ಟ್ ಅದೇ ರೀತಿ AEಯ ಉದ್ದ ಎಷ್ಟಂತ ಕೊಟ್ಟಿದ್ದಾರೆ? 1.8 ಸೆಂಟಿಮೀಟರ್. ಹಾಗಾದ್ರೆ ನೀವು DE/BCಯ ಉದ್ದ ಎಷ್ಟು ಅಂತ ಕಂಡುಹಿಡಿಬೇಕು. DE/BCಯ ಉದ್ದ ಎಷ್ಟು ಅಂತ ಕಂಡುಹಿಡಿಬೇಕು ರೆಸ್ಪೆಕ್ಟಿವ್ಲಿ. ಈಗ ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನನಗೆ DE ಸಮಾಂತರ BC ಅಂತ ಎಲ್ಲೂ ಕೊಟ್ಟಿಲ್ಲ. DE ಸಮಾಂತರ ಟು ದಟ್ ಅಲ್ಲ ಋಷಭ್ ಸರ್,
ಮೇಡಮ್ ಇಲ್ಲಿ ಕ್ವಶನ್ ಶೋ ದಟ್ ಬರಲ್ಲ. ಮೋಸ್ಟ್ಲಿ ಫೈಂಡ್ ದ ಡಿಇ, ಫೈಂಡ್ ದ ಲೆಂತ್ ಆಫ್ ಡಿಇ ಅಂಡ್ ಬಿ ಸಿ, ಡಿಇ ಬೈ ಬಿ ಸಿ ಬರುತ್ತೆ ಇರ್ಬೇಕು. ಓಕೆ ಓಕೆ ಮೇಡಮ್. ಮಕ್ಳೇ ಇಲ್ಲಿ ಎಂದು ಸಾಧಿಸಿ ಅಂತ ಬರಲ್ಲ. ಇದು ಡಿಇ ಬೈ ಬಿ ಸಿ ಅನ್ನ ಕಂಡುಹಿಡಿಯಿರಿ. ಡಿಇ ಅಲ್ಲ, ಸಾರಿ, ಇದು ಡಿಇ ಪ್ಯಾರಲಲ್ ಟು ಬಿ ಸಿ. ಸಾರಿ ನಾನು ಇಲ್ಲಿ ತಪ್ಪು ತಿಳ್ಕೊಂಡ. ಪ್ಯಾರಲಲ್ ನಂಗೆ ಅರ್ಥ ಆಗಿಲ್ಲ. ಸರಿ ಇದೆ ಸರ್, ಸಾರಿ. ನಾವ್ ಏನಂತ ಸಾಧನೆ ಮಾಡ್ಬೇಕು ಅಂದ್ರೆ ಡಿಇ ಪ್ಯಾರಲಲ್ ಟು ಬಿ ಸಿ, ಡಿಇ ಪ್ಯಾರಲಲ್ ಟು ಬಿ ಸಿ, ಅದು ಪ್ಯಾರಲಲ್ ಸೈನು, ಡಿಇ ಪ್ಯಾರಲಲ್ ಟು ಬಿ ಸಿ. ಓಕೆ, ಇದನ್ನ ಸಾಧನೆ ಮಾಡ್ಬೇಕು. ಸಾಧನೆ ಮಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ, ಮೊದಲನೇ ಸ್ಟೆಪ್ ಏನ್ ಬರಿಬೇಕು ಹೇಳಿ ಮಕ್ಳೇ? ದತ್ತ ಬರಿಬೇಕು. ಏನೇನ್ ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಸಿ ಲಿ ಅನ್ನೋದನ್ನ ಒಂದು ಬರ್ಕೊಂಬಿಡಿ, ಕನ್ಫ್ಯೂಷನ್ ಆಗಲ್ಲ. ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಬಾವಿನ ಉದ್ದ ಎಷ್ಟು ಕೊಟ್ಟಿದ್ದಾರೆ? ಎ ಬಿ ಇಸ್ ಈಕ್ವಲ್ ಟು 5.6 ಸೆಂಟಿಮೀಟರ್. ದೆನ್ ಎ ಡಿ ಇಸ್ ಈಕ್ವಲ್ ಟು 1.4 ಸೆಂಟಿಮೀಟರ್. ಅದೇ ರೀತಿ ಎ ಸಿ ಬಾವಿನ ಉದ್ದ ಎಷ್ಟಂತ ಕೊಟ್ಟಿದ್ದಾರೆ? 7.2 ಸೆಂಟಿಮೀಟರ್. ಎಇ ಬಾವಿನ ಉದ್ದ ಎಷ್ಟಂತ ಕೊಟ್ಟಿದ್ದಾರೆ? 1.8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾನೀಗ ಮೊದಲು ಏನ್ ಮಾಡ್ಬೇಕು ಅಂದ್ರೆ ಎ ಡಿ ಮತ್ತೆ ಬಿ ಡಿ ನ ಅನುಪಾತ ಕಂಡುಹಿಡಿತೀನಿ. ಎ ಡಿಗೆ ಮತ್ತೆ ಬಿ ಡಿಗೆ. ಸಾಧನೀಯ ಬರೆದಿಲ್ಲ, ಸಾರಿ ಮಕ್ಳೇ. ಸಾಧನೀಯ ನಾನು ಏನ್ ಮಾಡಿ ತೋರಿಸ್ಬೇಕು? ಡಿಇ ಸಮಾಂತರ ಬಿ ಸಿ, ಡಿಇ ಸಮಾಂತರ ಬಿ ಸಿ ಅಂತ ತೋರಿಸ್ಬೇಕು. ಡಿಇ ಬಿ ಸಿಗೆ ಸಮಾಂತರವಾಗಿದೆ ಅಂತ ನಾನು ತೋರಿಸ್ಬೇಕು. ನಾನು ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ. ಫಸ್ಟ್ ನಾನು ಸಾಧನೆಯಲ್ಲಿ ಎ ಡಿ ಬೈ ಎ ಬಿ ತಗೊಳ್ತೀನಿ. ಎ ಡಿ ಲೆಂತ್ ಎಷ್ಟಿದೆ? 1.4 ಡಿವೈಡೆಡ್ ಬೈ 5.6. 1.4 ಡಿವೈಡೆಡ್ ಬೈ 5.6. ಇಲ್ಲಿ ನೋಡಿ ಮಕ್ಕಳೇ, ಬಲಭಾಗ ನೋಡಿ 1.4 ಇದೆ ಅಂಶದಲ್ಲಿ, ಛೇದದಲ್ಲಿ 5.6 ಇದೆ. ಸಿ ಫಸ್ಟ್ ನಾನು ಆ ದಶಮಾಂಶದಲ್ಲಿ ಇದೆಯಲ್ವಾ, ಇದು ದಶಾಂಶದಲ್ಲಿದೆ. ಯಾವ್ದ್ರಲ್ಲಿದೆ ಹೇಳಿ? ಮೇಲೆ ಅಂಶ ಮತ್ತೆ ಛೇದ ಎರಡು ದಶಾಂಶದಲ್ಲಿದೆ, 10th ಪ್ಲೇಸ್ ಅಲ್ಲಿ ಇದೆ. ಅರ್ಥ ಆಯ್ತಾ? ಆ 2 ಪಾಯಿಂಟ್ ಏನಾಗುತ್ತೆ? ಫಸ್ಟ್ ಕ್ಯಾನ್ಸಲ್ ಆಗುತ್ತೆ. ಇಸ್ ಈಕ್ವಲ್ ಟು ನಾನು ಏನ್ ಬರೀತೀನಿ? 14/56. ಎರಡೂ ಕಡೆ ಒಂದೇ ಪಾಯಿಂಟ್ ಆದ್ಮೇಲೆ ಅಂಶದಲ್ಲೂ ಛೇದದಲ್ಲೂ ಒಂದೇ ಒಂದು ಅಂಕಿ ಅಥವಾ ದಶಾಂಶದಲ್ಲಿದೆ. ಅದರಿಂದ ಎರಡೂ ಕಡೆ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಡೈರೆಕ್ಟ್ ಆಗಿ ಆ 2 ಪಾಯಿಂಟ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಮತ್ತೆ ನಿಮಗೆ 14 ಒಂದ್ಲಿ ಮಗ್ಗಿ ಬರುತ್ತಲ್ವಾ? 14 ಒಂದ್ಲಿ 14, 14 ನಾಲ್ಕಲಿ 56. ಇದನ್ನ ನಾನು ಸಮೀಕರಣ 1 ಅಂತ ತಗೊಳ್ತೀನಿ. ಅದೇ ರೀತಿ ನೆಕ್ಸ್ಟ್ ನಾನು ಎಇ ಬೈ ಎ ಸಿ ತಗೋತೀನಿ. ಎಇ ಬೈ ಎ ಸಿ. ಎಇ ಬೈ ಎ ಸಿ ಯ ಲೆಂತ್, ಎಇ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 1.8, ಎ ಸಿ ಅಂದ್ರೆ 7.2 ಕೊಟ್ಟಿದ್ದಾರೆ. ಎಇ ಅಂದ್ರೆ 1.8, ಎ ಸಿ ಅಂದ್ರೆ 7.2. ನಾನು ಇಲ್ಲಿ ಸೆಂಟಿಮೀಟರ್ ಯಾಕೆ ಬರೆಯಲ್ಲ ಅಂದ್ರೆ ಅದೆರಡು ಕ್ಯಾನ್ಸಲ್ ಆಗುತ್ತೆ. ಅನುಪಾತದಲ್ಲಿ ನಾವು ಯಾವಾಗ್ಲೂ ಮಾನಗಳನ್ನ ಬರೆಯಲ್ಲ, ಯೂನಿಟ್ ಅನ್ನು ಬರೆಯಲ್ಲ. ಇಲ್ಲೂ ಅಷ್ಟೇ ಮಕ್ಳೇ, ಇಲ್ಲಿ ಪಾಯಿಂಟ್ ಆದ್ಮೇಲೆ ಒಂದೇ ಒಂದು ಅಂಕಿ ಇದೆ, ಇಲ್ಲೂ ಛೇದದಲ್ಲಿ ಅಂಶದಲ್ಲಿ ಒಂದೇ ಅಂಕಿ ಅಂದ್ರೆ ದಶಾಂಶದಲ್ಲಿದೆ. ಆಗ 2 ಪಾಯಿಂಟ್ ಕ್ಯಾನ್ಸಲ್ ಆಗಿ ನಮ್ಗೆ ಏನ್ ಬರುತ್ತಂದ್ರೆ 18/72. ಇಲ್ಲಿ ಮಗ್ಗಿ ಗೊತ್ತಿದ್ರೆ ನಿಮ್ಗೆ 18 ಮಗ್ಗಿಲಿ ಎಷ್ಟು ಸಲ ಹೋಗುತ್ತೆ? 18 ಒಂದ್ ಸಲ, 18 ಒಂದ್ಲಿ 18 ನಾಲ್ಕಲಿ. ಎರಡೂ ಸಮೀಕರಣ ಅಬ್ಸರ್ವ್ ಮಾಡಿ ಮಕ್ಳೇ. ಸಮೀಕರಣ 1 ಮತ್ತೆ 2ನ ಹೋಲಿಕೆ ಮಾಡಿ. 2 ಒಂದೇ ಇದೆಯಾ? 2 ಒಂದೇ ಇದೆ. 4ನೇ 1, 4ನೇ 1 ಅಂತ ಬಂದಿದೆ. ಈಗ ನಾನು ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಎ ಡಿ ಬೈ
AD by AB is equal to AD by AB is equal to AE by AC is equal to 1/4. ಸರಿನಾ? ಇದೆರಡು ಸಮ ಆಗಿರೋದ್ರಿಂದ ಥೇಲ್ಸನ ಪ್ರಮೇಯದ ಪ್ರಕಾರ, ಆದುದರಿಂದ ಥೇಲ್ಸನ ವಿಲೋಮ ಪ್ರಮೇಯದ ಪ್ರಕಾರ, ಯಾವ ಪ್ರಮೇಯ ಹೇಳಿ? ಥೇಲ್ಸನ ವಿಲೋಮ ಪ್ರಮೇಯದ ಪ್ರಕಾರ DE ಸಮಾಂತರ BC. ಯಾವ ಪ್ರಮೇಯದ ಪ್ರಕಾರ? ಥೇಲ್ಸನ ವಿಲೋಮ ಪ್ರಮೇಯ. ಥೇಲ್ಸನ ವಿಲೋಮ ಪ್ರಮೇಯದ ಪ್ರಕಾರ DE is parallel to BC. ನೋಡಿ, ನಾನು ಸಾಧನೆಯ ಬರ್ದಿರೋದು ಇದೆಯಾ ಅಂತ ನೋಡಿ. ಅದೇ ಅಲ್ವಾ? DE parallel to BC. ಎರಡನ್ನು ತಗೊಂಡು ಭಾಗಾಕಾರ ಮಾಡಿದಾಗ ಎರಡು ಒಂದೇ ಬರುತ್ತೆ. AD by AB and AE by AC ಎರಡು 4ನೇ ಒಂದು ಬರುತ್ತೆ. ಆ ಎರಡು ಒಂದೇ ಬಂದಾಗ ಅವೆರಡು ಸಮಾನುಪಾತದಲ್ಲಿ ಇದೆ ಆಯ್ತು. ಆ ಸಮಾನುಪಾತದಲ್ಲಿ ಇದೆ ಎಂದಾಗ ಆ ಎಳೆದಿರುವಂತ ಲೈನು ಯಾವ್ದಾದ್ರು ಒಂದು ತ್ರಿಭುಜದ ಬಾಹುವಿಗೆ ಸಮಾಂತರವಾಗಿರುತ್ತದೆ ಥೇಲ್ಸನ ವಿಲೋಮ ಪ್ರಮೇಯದ ಪ್ರಕಾರ. ಸರ್ ಕೇಳಿ, ಅವರಿಗೆ ಅರ್ಥ ಆಯ್ತಾ ಅಂತ? ಅರ್ಥ ಆಯ್ತಾ ಎಲ್ಲರಿಗೂ ಈ ಪ್ರೂಫ್, ಈ ಕ್ವೆಶ್ಚನ್ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ? Yes, sir. ಅರ್ಥ ಆಯ್ತಾ? Yes, sir. English ಅಲ್ಲಿ ಮಾಡಕ್ಕೆ sir. It's okay. Madam, we can go to the next question. Okay. ಇದು ನಿಮ್ಗೆ two triangles are said to be similar if their corresponding angles are equal, corresponding sides are proportional. ಇದು ಕಂಡೀಷನ್ಗಳು ನಿಮಗೆ 1 ಮಾರ್ಕಿಗೆ ಸಪೋಸ್ ಕೇಳ್ಬೋದು ಕ್ವಶನ್ಸ್. If two triangles are said to be similar, their corresponding sides are equal. See, suppose these two triangles are said to be similar, their corresponding, you see that angles and sides and corresponding angles are equal and corresponding sides are proportional. Look at these two diagram, children. ಇವೆರಡೂ ಡಯಾಗ್ರಾಮ್ಗಳನ್ನ ನೋಡಿ. ಈಗ ಆಂಗಲ್ ಎಗೆ ಯಾವುದೇ ಎರಡು ತ್ರಿಭುಜ ಇದೆ ಇಲ್ಲಿ. ತ್ರಿಭುಜ ABC ಮತ್ತು ತ್ರಿಭುಜ PQR. ತ್ರಿಭುಜ ABC and triangle ABC and triangle PQR. ಇಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಯಾವ್ದು ಈಕ್ವಲ್ ಆಗುತ್ತೆ ನೋಡಿ. ಇಲ್ಲಿ 1 ಆರ್ಕ್ ಹಾಕಿದೀವಿ. ಇದು 1 ಆರ್ಕ್ ಹಾಕಿದ್ರೆ ಇವೆರಡು ಆಂಗಲ್ಸ್ ಈಕ್ವಲ್ ಅಂತ. ಆಂಗಲ್ A is equal to ಆಂಗಲ್ P. ಇದಕ್ಕೆ ಇದು ಕರೆಸ್ಪಾಂಡಿಂಗ್ ಆಂಗಲ್ ಆಯ್ತು. ಅದೇ ರೀತಿ ಆಂಗಲ್ ಯಾವ್ದು 2 ಆರ್ಕ್ಸ್ ಇರೋದು ಯಾವ್ದಾವ್ದಿದೆ ಎರಡು ತ್ರಿಭುಜದಲ್ಲಿ ನೋಡಿ. ಇನ್ ಬೋತ್ ದ ಟ್ರಯಾಂಗಲ್ಸ್ you observe the diagram. Angle B is equal to angle Q. Angle B is equal to angle Q. ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ? 3 ಆರ್ಕ್ಸ್ ಕೊಟ್ಟಿದ್ದಾರೆ. Suppose in two triangles are said to be similar, their corresponding angles are equal. If two angles are equal, third angle it should be equal. Then therefore ಇಲ್ಲಿ 3 ಆರ್ಕ್ಸ್ ಯಾವ್ದು ಕೊಟ್ಟಿದ್ದಾರೆ? C and ಮತ್ತೆ R ಈಕ್ವಲ್ ಆಗ್ಲೇಬೇಕು. Angle C is equal to angle R. Then therefore these two triangles are similar. This is one condition. Corresponding angles are equal. ಇದು corresponding angles equal ಆಯ್ತು. ನೆಕ್ಸ್ಟ್ ಆರ್ ಎಲ್ಸ್ ಇನ್ನೊಂದು ಕಂಡೀಷನ್ ಇದೆ. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಆಗಿರ್ಬೇಕು. ಯಾವ್ದು ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದ್ರೆ ಯು ಸಿ ದ ಆಂಗಲ್ಸ್ ಯಾವ್ದಿಲ್ಲ. ಆಂಗಲ್ ಎಗೆ P ಈಕ್ವಲ್ ಇದೆ, ಆಂಗಲ್ B ಗೆ C. ಅಲ್ಲಿಗೆ ನೀವು ಪ್ರಪೋರ್ಷನಲ್ ಸೈಡ್ಸ್ ತಗೋಬೇಕಾದ್ರೆ ಯಾವ್ದೇ ತಗೋಬೇಕು ಪ್ರಪೋರ್ಷನಲ್ ಸೈಡ್ಸ್?
ಇಲ್ಲಿ ನಾನು ಫಸ್ಟ್ ಬರ್ದಿರೋದು ಆಂಗಲ್ಸ್ ಅಂದ್ರೆ ಕೋನಗಳು. ಇಲ್ಲಿ ಈಗ ನಾನು ಸೈಡ್ಸ್ ಪ್ರಪೋರ್ಷನಲ್ ಸೈಡ್ಸ್ ಬರಿತೀನಿ. ಪ್ರಪೋರ್ಷನಲ್ ಸೈಡ್ಸ್ ಅಥವಾ ಏನೋ ಅನುರೂಪ ಬಾಹುಗಳು. ಇಲ್ಲಿ ನೋಡಿ ಅಂಡರ್ಲೈನ್ ಮಾಡಿದ್ದೀನಿ, ಕನ್ನಡ ಮೀಡಿಯಂನವರಿಗೆ ಅನುರೂಪ ಬಾಹುಗಳು ಅಂತ ಬರಿತೀನಿ. ಈಗ ಒಂದ್ ಆರ್ಕ್ ಎಗೆ 1 ಆರ್ಕ್ ಇದೆ, ಆಂಗಲ್ ಎಗೆ 1 ಆರ್ಕ್, ಇಲ್ಲಿ ಪಿ 1 ಆರ್ಕ್ ಇದೆ. ಆಂಗಲ್ ಬಿ ಗೆ 2 ಆರ್ಕ್ಸ್ ಇದೆ, ಆಂಗಲ್ ಕ್ಯೂ ಗೆ 2 ಆರ್ಕ್ಸ್ ಇದೆ. ನಾನು ಪ್ರಪೋರ್ಷನಲ್ ಸೈಡ್ಸ್ ತಗೋಬೇಕಾದ್ರೆ ಯಾವ್ದು ತಗೋಬೇಕು? ಎ ಬಿ ಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವ್ದಾಗುತ್ತೆ? ಪಿ ಕ್ಯೂ. ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ is equal to, next to BC. See the BC, ಇಲ್ಲಿ angle B is equal to angle Q and angle C is equal to angle R. That's why which are the proportional sides? BC by QR. Corresponding sides BC by QR. AB ಗೆ corresponding side PQ ಆಗುತ್ತೆ. ಕನ್ನಡದಲ್ಲಿ ಹೇಳೋದಾದ್ರೆ ಎ ಬಿ ಗೆ ಅನುರೂಪ ಬಾಹು ಪಿ ಕ್ಯೂ, ಅದೇ ರೀತಿ ಬಿ ಸಿ ಗೆ ಅನುರೂಪ ಬಾಹು ಕ್ಯೂ ಆರ್ ಆಗುತ್ತೆ. ನೆಕ್ಸ್ಟ್ ಸೈಡ್ ಯಾವ್ದು ಉಳಿತು? ರಿಮೈನಿಂಗ್ ಇನ್ 1 ಸೈಡ್ ಉಳಿತಲ್ಲ. ತ್ರಿಭುಜದಲ್ಲಿ ಟ್ರಯಾಂಗಲ್ ಅಲ್ಲಿ ಬರೋದೇ 3 ಸೈಡ್ಸ್, ತ್ರಿಭುಜದಲ್ಲಿ ಇರೋದೇ 3 ಸೈಡ್ಸ್. 2 ಸೈಡ್ಸ್ ಬರ್ದಿದ್ದೀನಿ, ಇನ್ 1 ಸೈಡ್ಸ್ ರಿಮೈನಿಂಗ್ ಯಾವ್ದು ಉಳಿದಿದೆ? ಎ ಸಿ ಡಿವೈಡೆಡ್ ಬೈ ಯಾವುದು? ಪಿ ಆರ್. AC divided by PR. ಅರ್ಥ ಆಯ್ತಾ ಮಕ್ಳೇ? ಯಾವುದೇ 2 ತ್ರಿಭುಜಗಳು ಸಮರೂಪಿ ತ್ರಿಭುಜ ಆಗಿರ್ಬೇಕಾದ್ರೆ ಅವುಗಳ ಅನುರೂಪ ಕೋನಗಳು ಸಮ ಆಗಿರ್ಬೇಕು. ಅದೇ ರೀತಿ ಅವುಗಳ ಅನುರೂಪ ಬಾಹುಗಳು ಅನುಪಾತ ಸಮನಾಗಿರ್ಬೇಕು. ನೆಕ್ಸ್ಟ್ ಹೋಗ್ಲಾ ಸರ್? ಇದಿಷ್ಟೇ ಇರೋದು. Yes, madam. Yes. ಈಗ ನಿಮಗೆ ತ್ರಿಭುಜಗಳ ಸಮರೂಪ ಸಾಧಿಸುವ ನಿರ್ಧಾರಕ ಗುಣಗಳು 3ರಲ್ಲಿ ಬರುತ್ತೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಎ ಸಿಮಿಲಾರಿಟಿ 3 ಕ್ರೈಟೀರಿಯಾ ಇದೆ ಇಲ್ಲಿ. ಒಂದು ಎ ಅಂದ್ರೆ ಕೋನ ಕೋನ ಕೋನ, ಇನ್ನೊಂದು ಎಸ್ 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 ಬಾಹು ಬಾಹು ಬಾಹು, ಎಸ್ ಎಸ್ ಬಾಹು ಕೋನ ಬಾಹು. ನೀವು 9ನೇ ಕ್ಲಾಸಲ್ಲಿ ಇದ್ರದ್ದೇ ಪಾಸ್ಟುಲೇಟ್ಸ್ ಎಲ್ಲ ಕಲ್ತಿದ್ದೀರಾ. ಇಲ್ಲಿ ನಾನು ಎಗೆ ಕೋನ 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 ಥಿಯರಮ್ ಹೇಳ್ಕೊಡಕ್ ಹೋದ್ರೆ ತುಂಬಾ ಟೈಮ್ ಆಗುತ್ತೆ ಮಕ್ಳೇ. ಜಸ್ಟ್ ನಾನು ಹೇಳ್ತೀನಿ, ನಾನು ಇಲ್ಲಿ 2 ತ್ರಿಭುಜ ಹಾಕ್ತೀನಿ. ತ್ರಿಭುಜ ಎ ಬಿ ಸಿ, ಇನ್ನೊಂದು ತ್ರಿಭುಜ ಹಾಕ್ತೀನಿ. ಪಿ ಕ್ಯೂ ಆರ್. ಈಗ ಇಲ್ಲಿ ಕೋನ ಎ ಕೋನ ಯಾವ್ದಕ್ ಸಮ ಆಗ್ಬೇಕು? ಕೋನ ಪಿ ಗೆ. ಕೋನ ಎ ಯಾವ್ದಕ್ ಸಮ ಆಗ್ಬೇಕು? ಕೋನ ಪಿ. ಸಪೋಸ್ ಕೋನ ಎ ಏನಾರು 60 ಡಿಗ್ರಿ ಇದ್ರೆ, ಕೋನ ಎ 60 ಡಿಗ್ರಿ ಇದ್ರೆ ಕೋನ ಪಿನು ಕೂಡ 60 ಡಿಗ್ರಿ ಇರ್ಬೇಕು. ಇವೆರಡು ಸಮ ಆಗಿರ್ಬೇಕು. ನೆಕ್ಸ್ಟ್ ಕೋನ ಬಿ is equal to ಕೋನ ಕ್ಯೂ. ಕೋನ ಬಿ is equal to ಡಬಲ್ ಅರ್ಕ್ ಹಾಕಿದೀನಿ ನೋಡಿ. ಕೋನ ಬಿ is equal to ಕೋನ ಸಿ. ಇದೇನಾದ್ರೂ 70 ಡಿಗ್ರಿ ಇದ್ರೆ, ಹೊರಗಡೆ ಬರೀತಿದ್ದೀನಿ ಇದ್ರ ಮೆಜರ್ಮೆಂಟ್, 70 ಡಿಗ್ರಿ ಇದ್ರೆ ಕೋನ ಕ್ಯೂ ಕೂಡ 70 ಡಿಗ್ರಿ ಇರ್ಬೇಕು. ಕೋನ ಸಿ ಆಬ್ವಿಯಸ್ಲಿ ಎಷ್ಟು ಡಿಗ್ರಿ ಆಗ್ಬೇಕು? ಕೋನ ಸಿ 180ರಿಂದ ಅವೆರಡನ್ನ ಕೂಡಿಸ್ಬಿಟ್ಟು ಮೈನಸ್ ಮಾಡಿ ಎಷ್ಟು ಬರ್ಬೇಕು? ಕೋನ ಸಿ
3 ಆರ್ಕ್ ಹಾಕಿದೀನಿ ಇಲ್ಲಿ. ಕೋನ ಸಿ ಎಷ್ಟು ಬರುತ್ತೆ? 70 + 60 130. 180 - 130 ಅಂದ್ರೆ ಎಷ್ಟು ಬರುತ್ತೆ? 180 - 130 ಡಿಗ್ರಿ ಅಂದ್ರೆ ಎಷ್ಟು ಡಿಗ್ರಿ ಬರುತ್ತೆ? 50 ಡಿಗ್ರಿ ಬರುತ್ತೆ. ಕೋನ ಸಿ ಎಷ್ಟು ಡಿಗ್ರಿ ಬಂತು? ಇದು ಈಕ್ವಲ್ ಆಗುತ್ತೆ. ಇಲ್ಲಿ ಕೂಡ ಕೋನ ಆರ್ ಕೂಡ ಕೋನ ಸಿ ಮತ್ತೆ ಕೋನ ಆರ್ ಈಕ್ವಲ್ ಆಗುತ್ತೆ. ಸೊ ಇಲ್ಲಿ ನೋಡಿ, ತ್ರಿಭುಜ ABC ಯಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ ಮತ್ತೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ. ಅದೇ ರೀತಿ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಆರ್ ಆದಾಗ therefore ತ್ರಿಭುಜ ABC is similar to ತ್ರಿಭುಜ PQR. ಯಾವ ಪಾಸ್ಟುಲೇಟ್ ಯಾವ ಇದ್ರ ಪ್ರಕಾರ ಕ್ರೈಟೀರಿಯಾ? ಎ. ಇದು ಥಿಯರಮ್ ಇದೆ ಮಕ್ಕಳೇ. ಥಿಯರಮ್ ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಂಡ್ರೆ ಅದಕ್ಕೆ 1 ಪೀರಿಯಡ್ ಬೇಕು. ಇಷ್ಟನ್ನ ತಿಳ್ಕೊಳ್ಳಿ. ಈಗ ಇದ್ರ ಮೇಲೆ ಲೆಕ್ಕ ಮಾಡ್ಕೊಂಡು ಹೋಗೋಣ. ಎ ಕ್ರೈಟೀರಿಯಾ, ASA ಕ್ರೈಟೀರಿಯಾ, SSS ಕ್ರೈಟೀರಿಯಾ. ಅರ್ಥ ಆಯ್ತಾ ಮಕ್ಕಳೇ? ಈಗ ಬನ್ನಿ, ಇಲ್ಲಿ ಲೆಕ್ಕದಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಚಿತ್ರದಲ್ಲಿ ಏನ್ ಕೊಟ್ಟಿದ್ದಾರೆ? ಸಮರೂಪ ತ್ರಿಭುಜಗಳು, ಅದ್ರ ಅಳತೆ, ಕೋನದ ಅಳತೆ ಕೊಟ್ಟಿದ್ದಾರೆ, ಬಾಹುವಿನ ಅಳತೆ ಕೊಟ್ಟಿದ್ದಾರೆ. ಅದನ್ನ ನಾವು ಅವು ಎರಡೂ ತ್ರಿಭುಜಗಳು ಸಮರೂಪ ಆಗಿದ್ಯೋ ಇಲ್ವೋ ಅಂತ ನೋಡ್ಬೇಕು. ಮೊದಲನೇ ಚಿತ್ರ ಬನ್ನಿ. ಕಮ್ ಟು ದ ಫಸ್ಟ್ ಡಯಾಗ್ರಾಮ್. ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ PQR. ಇಲ್ಲಿ ನೋಡಿ, ಫಸ್ಟ್ ತಗೊಳ್ತೀನಿ, ಇಲ್ಲೇ ಬರ್ದ್ಬಿಡ್ತೀನಿ ಸೈಡ್ ಅಲ್ಲಿ, ಅಬ್ಸರ್ವ್ ಮಾಡ್ತಾ ಇರಿ. ಇಲ್ಲಿ ನೋಡಿ, ಇಲ್ಲೇ ಸೈಡ್ ಅಲ್ಲಿ ಬರೀತೀನಿ. ಟ್ರಯಾಂಗಲ್ ABC ಮತ್ತು ಇಂಗ್ಲಿಷ್ ಮೀಡಿಯಂನ ಅಂಡ್ ಅಂತ ಹಾಕಿ. ಇನ್ ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ PQR. ಈಗ ಕೋನ ಎ ಎಷ್ಟಿದೆ? ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ ಇಸ್ ಈಕ್ವಲ್ ಟು ಎಷ್ಟಿದೆ ಮೆಜರ್ಮೆಂಟು? 60 ಡಿಗ್ರಿ. ನೋಡಿ ಡಯಾಗ್ರಾಮ್ ನೋಡಿ, ಆಯ್ತಾ? ಕೋನ ಬಿ ಇಸ್ ಈಕ್ವಲ್ ಟು ಕೋನ 2 ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಇದೆ? 80 ಡಿಗ್ರಿ ಇದೆ. ನೋಡಿ ಮೆಜರ್ಮೆಂಟ್ ನೋಡಿ, ಅಲ್ಲಿ ಕಾಣಿಸ್ತಿದೆ. ಕೋನ ಸಿ ಇಸ್ ಈಕ್ವಲ್ ಟು ಕೋನ ಆರ್ ಇಸ್ ಈಕ್ವಲ್ ಟು 40 ಡಿಗ್ರಿ ಇದೆ. ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ ತಾನೆ ಮಕ್ಕಳೇ? ಅದರಿಂದ ಇವೆರಡು ತ್ರಿಭುಜಗಳು ಏನಾಯ್ತು? ಆದುದ ನಾನು ಇಲ್ಲೇ ಸೈಡ್ ಅಲ್ಲಿ ಬರೀತೀನಿ. ಆದುದರಿಂದ ತ್ರಿಭುಜ ABC ಸಿಮಿಲರ್ ಟು ತ್ರಿಭುಜ PQR. ಯಾವ ಪಾಸ್ಟುಲೇಟ್ ಹಾಕಿದ್ದೀನಿ, ಯಾವ ಕ್ರೈಟೀರಿಯಾ ಹಾಕಿದ್ದೀನಿ? ಎ ಕೋನ ಕೋನ ಕೋನ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸರ್ ಅವ್ರಿಗೆ ಒಂದ್ಸಲ ಕೇಳ್ಬಿಡಿ ಸರ್, ಅರ್ಥ ಆಯ್ತಾ ಇಲ್ವಾ ಅಂತ. ಓಕೆ ಮ್ಯಾಮ್, ಎಲ್ಲರಿಗೂ ಅರ್ಥ ಆಯ್ತಾ? Yes, sir. ಓಕೆ. Yes, madam. ಅದೇ ಇದು ನಾನೀಗ ಬಾಹು ಅಥವಾ ಆಂಗಲ್ ಆ ಕ್ರೈಟೀರಿಯಾದ ಮೇಲೆ ಮಾಡಿದೆ. ನೆಕ್ಸ್ಟ್ ಅದ್ರ ಕೆಳಗಡೆ ಇನ್ನೊಂದು ಪ್ರಾಬ್ಲಮ್ ಇದೆ. ಅಲ್ಲಿ ನಿಮಗೆ ಆಂಗಲ್ ಕೊಟ್ಟಿಲ್ಲ, ಓನ್ಲಿ ಏನ್ ಕೊಟ್ಟಿದ್ದಾರೆ ಅವರು? ಲೆಂತ್ ಆಫ್ ದ ಸೈಡ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲೇ ಸೈಡ್ ಅಲ್ಲಿ ಮಾಡ್ತಿದ್ದೀನಿ. ಯಾವ್ದೆರಡು ತ್ರಿಭುಜ ಇದೆ ಹೇಳಿ? ಇಲ್ಲೇನು ತ್ರಿಭುಜ ABC ಮತ್ತೆ ತ್ರಿಭುಜ PQR. ಸೇಮ್ ಅದೇ ತ್ರಿಭುಜಗಳ ಕೊಟ್ಟಿದ್ದಾರೆ, ಅದೇ ಹೆಸರಿದೆ, ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಇಲ್ಲೂ ಕೂಡ ಯಾವ್ದ್ಯಾವ್ದಿದೆ? ತ್ರಿಭುಜ ABC ಮತ್ತು ತ್ರಿಭುಜ PQR. ಅರ್ಥ ಆಯ್ತಾ? ಇಲ್ಲಿ ನಾನು ಫಸ್ಟ್ AB ನೋಡಿ, AB ಈ ಸೈಡ್ ತಗೊಳ್ತೀನಿ. AB by PM, ಸಾರಿ AB by PR. ಏನ್ ತಗೊಳ್ತೀನಿ? AB
ಬೈ ಯಾವ್ದು ತಗೋಬೇಕು? ಇನ್ನೊಂದು ಟ್ರಯಾಂಗಲ್ ಇಂದು ಪಿ ಆರ್. ಎ ಬಿ ಬೈ ಪಿ ಆರ್. ಎ ಬಿ ಯ ಉದ್ದ ಎಷ್ಟಿದೆ? ಒಂದು ನಿಮಿಷ, ಒಂಚೂರು ಎರೇಸ್ ಮಾಡ್ಕೊಂತೀನಿ. ಒಂದು ಬರೆಯೋದು ಇದಾಯ್ತು. ಇಲ್ಲಿ ನೋಡಿ ಮಕ್ಳೆ, ಫಸ್ಟ್ ಚಿತ್ರ ನೋಡ್ಕೊಳ್ಳಿ. ನಾನು ಚಿತ್ರನೇ ಹೇಳ್ಕೊಂಡ್ದೇನೆ ಡೈರೆಕ್ಟ್ ಆಗಿ ಹೋದೆ. ತ್ರಿಭುಜ ಎ ಬಿ ಸಿ ಬಾಹುಗಳು ಕೊಟ್ಟಿದ್ದಾರೆ. ತ್ರಿಭುಜ ಪಿ ಆರ್ ಕ್ಯೂ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ ಯಾವ್ಯಾವ ಬಾಹುಗುತ್ತೆ. ಎ ಸಿಗೆ ಅನುರೂಪ ಬಾಹು ಯಾವ್ದು ತಗೊಳ್ಳೋಣ? ಪಿ ಕ್ಯೂ ತಗೋಣ. ಎ ಸಿಗೆ ಪಿ ಕ್ಯೂ ತಗೊಳ್ಳಿ. ಎ ಸಿ ಭಾಗಿಸು ಏನ್ ತಗೋಬೇಕು ನಾನು ಅದಕ್ಕೆ? ಪಿ ಕ್ಯೂ. ಎ ಸಿ ಭಾಗಿಸು ಪಿ ಕ್ಯೂ. ಎ ಸಿ ಲೆಂತ್ ಎಷ್ಟಿದೆ? 3 ಇದೆ. ಪಿ ಕ್ಯೂ ಲೆಂತ್ 6 ಇದೆ. ಇದನ್ನ ಸುಲಭ ರೂಪಕ್ಕೆ ತನ್ನಿ. 3 ಮಗ್ಗಿಲಿ 3 1 3 2 1/2. 3 1s 3 2s 1/2 ಬಂತು. ಅದೇ ರೀತಿ ನೆಕ್ಸ್ಟ್ ಯಾವ ಸೈಡ್ ತಗೊಳ್ಳಿ? ಎ ಬಿಗೆ ಇಲ್ಲಿ ನೋಡಿ, ಎ ಬಿಗೆ ಕರೆಸ್ಪಾಂಡಿಂಗ್ ಸೈಡ್ ಅನುರೂಪ ಬಾಹು ಕ್ಯೂ ಆರ್. ಎ ಬಿಗೆ ಯಾವ್ದು ತಗೋಬೇಕು? ಕ್ಯೂ ಆರ್. ಎ ಬಿ ಡಿವೈಡೆಡ್ ಬೈ ಕ್ಯೂ ಆರ್ ತಗೋಬೇಕು. ಎ ಬಿ ಬೈ ಕ್ಯೂ ಆರ್. ಎ ಬಿ ಯ ಉದ್ದ ಎಷ್ಟಿದೆ? 2/4. 2/4 ಅಂದ್ರೆ ಎಷ್ಟು ಬಂತು? ಇದನ್ನ ಸಿಂಪ್ಲಿಫೈ ಮಾಡಿ. 2 1s 2 2s 1/2. ನೆಕ್ಸ್ಟ್ ಇನ್ನೂ ಒಂದ್ ಸೈಡ್ ಉಳಿತು ರಿಮೈನಿಂಗ್. ಯಾವ್ದಂತ ನೀವು ಯೋಚನೆ ಮಾಡ್ಬಿಡಿ, ಯಾವ್ಯಾವ ಸೈಡ್ ಉಳಿತು ಅಂತ. ಇಲ್ಲಿ ಮಾಡ್ತೀನಿ ಅದನ್ನ. ಇನ್ಯಾವ್ದು ಉಳಿತು? ಇನ್ನೊಂದು ಬಿ ಸಿ ಬೈ ಕ್ಯೂ ಆರ್. ಬಿ ಸಿ ಬೈ ಕ್ಯೂ ಆರ್ ಈಸ್ ಈಕ್ವಲ್ ಟು ಕ್ಯೂ ಆರ್ ಅಲ್ಲ, ಸಾರಿ, ಬಿ ಸಿ ಬೈ ಪಿ ಆರ್. ಬಿ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು, ಬಿ ಸಿ ಉದ್ದ ಎಷ್ಟಿದೆ? 2.5 ಡಿವೈಡೆಡ್ ಬೈ 5. 2.5 ಡಿವೈಡೆಡ್ ಬೈ 5 ಇದೆ. ಇಲ್ಲಿ ನಾನು ಏನ್ ಮಾಡ್ತೀನಿ? ಪಾಯಿಂಟ್ ಅನ್ನ ರಿಮೂವ್ ಮಾಡೋದು. ಇಲ್ಲಿ 5.0 ಹಾಕೊಳ್ತೀನಿ. 2.5 ಡಿವೈಡೆಡ್ ಬೈ 5.0 ಇಸ್ ಈಕ್ವಲ್ ಟು, ಇಲ್ಲಿ ನಾನು ಪಾಯಿಂಟ್ ಹಾಕಿದ್ದೀನಿ. ನೆಕ್ಸ್ಟ್ ಬರಿತೀನಿ ನೋಡಿ. ಟೂ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ 5. ಬರೀ 5 ಕೊಟ್ಟಿದ್ದಾರೆ. ನಾನು ಅಲ್ಲಿ ಮೇಲ್ಗಡೆ ಪಾಯಿಂಟ್ ಇರೋದ್ರಿಂದ ಇಲ್ಲಿ 0 ಹಾಕಿದ್ದೀನಿ. ಇಲ್ಲಿ ನೀವು ಈ ಪಾಯಿಂಟ್ ನ ದಶಾಂಶದಲ್ಲಿದೆ, ಅಂದ್ರೆ 10th ಪ್ಲೇಸ್ ಅಲ್ಲಿ ಇದೆ. ಅದ್ರಿಂದ ಇವೆರಡನ್ನ ಏನ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಏನ್ ಬರುತ್ತೆ? 25/50. ಇದನ್ನ ಸುಲಭ ರೂಪಕ್ಕೆ ತಂದಾಗ ಏನ್ ಬರುತ್ತೆ? 2ನೇ 1. ಸುಲಭ ರೂಪಕ್ಕೆ ತಂದಾಗ ಏನ್ ಬರುತ್ತೆ? 2ನೇ 1 ಬರುತ್ತೆ ಅಲ್ವಾ? ಡೌಟ್ ಇದೆಯಾ? ನಾನು ನೆಕ್ಸ್ಟ್ ಪೇಜಿಗೆ ಹೋಗಿ ಬರಿತೀನಿ. ಇದೆ ಸ್ಪೇಸ್. ನೆಕ್ಸ್ಟ್ ಪೇಜ್ ಅಲ್ಲಿ ಏನ್ ಬರಿಬೇಕು ಅಂತ ಹೇಳಿದ್ರೆ, ಯಾವ್ಯಾವ 3 ಬಾಹುಗಳು ನೋಡಿದೀನಿ? ಎ ಸಿ ಬೈ ಪಿ ಕ್ಯೂ, ಎ ಸಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಬಿ ಬೈ ಕ್ಯೂ ಆರ್, ಎ ಬಿ ಬೈ AB by Q
QR, BC BC by PR. BC by PR. BC by PR. AB by QR is equal to BC by PR is equal to 1/2. ಎಲ್ಲಾ ಸೈಡ್ಸ್ ಗಳ ಅನುಪಾತ ಏನಾಗಿದೆ? ಒಂದೇ ಬಂದಿದೆ, 1/2 ಬಂದಿದೆ. All sides are proportional. Therefore, triangle ABC similar to triangle PQR. Triangle ABC similar to triangle PQR. ಮಕ್ಕಳೇ, ಇದು ಅರ್ಥ ಆಯ್ತಾ? ಮೇಡಮ್, ಯಾರಿಗೋ ಒಬ್ರು ಡೌಟ್ ಇತ್ತು. ಹೇಳಿ ಸರ್. ಡೌಟ್ ಇತ್ತಲ್ವಾ? ಯಾರು ಕೇಳ್ತೀರಾ? ದುರ್ಗಪ್ಪ, ನಿಮ್ಗೆ ಡೌಟ್ ಇತ್ತಲ್ವಾ? ಅಂದ್ರೆ ಅಲ್ಲಿ ಸೈಡ್ಸ್ ಗಳು ಅವರು ಒಂದು ಮೈಂಡ್ ಸೆಟ್ ಹೋಗಿರುತ್ತೆ. ಹಲೋ ಸರ್. ಹೇಳಿ ಮಕ್ಕಳು. Excuse me, madam. ಹೇಳಮ್ಮ. BC divided by QR ಆಗಲ್ರಿ? BC divided by QR ಅಲ್ಲ, PR ತಗೋಬೇಕಮ್ಮ. PR. ಮೇಡಮ್, ಹೆಂಗ್ ತಗೋಬೇಕ್ರಿ? BC ಡಿವೈಡ್ ಬೇಕನ್ನ ಬೇಸ್ ತಗೋಬೇಕಲ್ರಿ ಕೆಳಗ್ ನಾವು? ಹಾಗೆ ತಗೋಬೇಕು ಅಂತ ಏನಿಲ್ಲ. ಓಕೆ ಮೇಡಮ್. ಹಾಗೆ ತಗೊಳ್ಬೇಕು ಅಂತ ಏನಿಲ್ಲ. ಅಲ್ಲಿ ಸೈಡ್ಸ್ ಅನ್ನ ನೋಡ್ಕೋಬೇಕಮ್ಮ. ಅರ್ಥ ಆಯ್ತಾ? ಯಾವಾಗ್ಲೂ ನಿಮ್ಗೆ ಅದೇ ತರ ಬರುತ್ತೆ ಅಂತ ಏನಿಲ್ಲ. ಅರ್ಥ ಆಯ್ತಾ? ಎಸ್ ಮೇಡಮ್. ಇಲ್ಲಿ ನೀನು ಫಸ್ಟ್ ನೋಡ್ಕೋಬೇಕು ಮೆಜರ್ಮೆಂಟ್. ನೋಡಿ, ಇಲ್ಲಿ AC by PQ ನೋಡಿದ್ಯಲ್ವಾ? ಹಾ ಮೇಡಮ್. AC ಇಲ್ಲಿ ನೋಡಿ, ಇಲ್ಲಿ AC ಕಾಣಿಸ್ತಿದ್ಯಲ್ವಾ? ಎಸ್ ಮೇಡಮ್. AC by PQ ನೋಡಿದೆ. AC 3 ಇದೆ, 3 ಸೆಂಟಿಮೀಟರ್ ಇದೆ. PQ 6 ಸೆಂಟಿಮೀಟರ್ ಇದೆ. ಅಂದ್ರೆ 3/6 ಅಂದ್ರೆ ಎಷ್ಟಾಯ್ತು? 1/2 ಆಯ್ತು. ಈಗ AB ಯ ಲೆಂತ್ QR ನ ಲೆಂತ್ ನೋಡು ಹೇಗಿದೆ ಅಂತ ಹೇಳ್ಕೊಡು. AB ಗೆ AB 2 ಇದೆ, QR ಎಷ್ಟಿದೆ? 4 ಇದೆ. ಅರ್ಥ ಆಯ್ತಾ? ನೀವು AB ಗೆ PR ತಗೋಬಾರ್ದು, ತಗೋಬಾರ್ದು, PR ತಗೋಬಾರ್ದು. ಇಲ್ಲಿ ಟ್ರಯಾಂಗಲ್ ಅಲ್ಲಿ ನೀನ್ ಯಾವ್ದನ್ ಬೇಕಾದ್ರೆ ಬೇಸ್ ಆಗಿ ತಗೊಬಹುದು. ಇದನ್ನೇ ಬೇಸ್ ಆಗಿ ತಗೋಬೇಕು, ಅದನ್ನೇ ಬೇಸ್ ಆಗಿ ತಗೋಬೇಕು ಅಂತ ಎಲ್ಲೂ ಕಂಡೀಷನ್ ಇಲ್ಲ. ಅರ್ಥ ಆಯ್ತಾ? ನಾನು ಈ ಕಡೆ ಟ್ರಯಾಂಗಲ್ ಅಲ್ಲಿ AB ಬೇಸ್ ತಗೊಂಡೆ, ಈ ಕಡೆ QR ತಗೊಂಡ್ರೆ AB by ಏನಾಯ್ತು? QR 4/2. ಇನ್ನೊಂದು ಏನಾಗುತ್ತೆ? ನಾನು ಇನ್ನೊಂದ್ ಸೈಡ್ ರಿಮೈನಿಂಗ್ ಸೈಡ್ ತಗೊಳ್ತೀನಿ. BC by PR. BC by ಏನಾಯ್ತು? PR. ಎಲ್ಲದು ನಿನಗೆ ಸಮಾನುಪಾತ ಏನ್ ಬಂದಿದೆ? ರೇಷಿಯೋ ಸೇಮ್ ಇದೆಯಾ? ಎಸ್ ಮೇಡಮ್. therefore that two triangles are congruent. ನೀವು ಈ ರೀತಿ ಕೊಟ್ಟಾಗ ಮಾಡೋ ಮಿಸ್ಟೇಕ್ ಅದು. ಫಸ್ಟ್ ಡಯಾಗ್ರಾಮ್ ಅನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಅರ್ಥ ಆಯ್ತಾ? ನೋಡಿದ ತಕ್ಷಣ ಗೊತ್ತಾಗುತ್ತೆ. 3 1 3 2 6 3 1 3 2 2 ಮತ್ತೆ 4 2 1 2 2 ರಿಮೈನಿಂಗ್ ಅವ್ರು ಎಷ್ಟು ಈಸಿ ಕೊಟ್ಟಿದ್ದಾರೆ ಅಂದ್ರೆ 2.5 and 5 ಅಲ್ವಾ? 5 ನ ಹಾಫ್ 2.5 ಎಲ್ಲದು 1/2 ಬರುತ್ತೆ. ದಟ್ಸ್ ವೈ ದಟ್ ಟೂ ಟ್ರಯಾಂಗಲ್ಸ್ ಆರ್ ಸೆಡ್ ಟು ಬಿ ಸಿಮಿಲರ್. ಅರ್ಥ ಆಯ್ತಾ ಪುಟ? ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್ ಸರ್. ನೆಕ್ಸ್ಟ್ ಹೋಗ್ಲಾ? ಬೇಡ, ಯಾರಿಗಾದ್ರು ಡೌಟ್ ಇದೆ ಅದು ಮುಗಿಸ್ಬಿಟ್ಟು ಲಾಸ್ಟ್ ಕ್ವೆಶ್ಚನ್ ಅವ್ರಿಗೆ ಹೋಮ್ವರ್ಕ್ ಕಳ್ಸೋಣ. ಓಕೆ. ಯಾರಿಗೂ ಡೌಟ್ ಇದೆಯಾ? ಏನಾದ್ರು ಡೌಟ್ ಇದೆಯಾ? ಡೌಟ್ ಇದೆ. ಕೇಳಿ. ಏನ್ ಡೌಟ್ ಇದೆ ಕೇಳ್ತೀರಾ ಮೇಡಮ್ಗೆ? ಕೇಳಿ. ಅನ್ಮ್ಯೂಟ್ ಮಾಡಿ ಕೇಳಿ ಏನ್ ಡೌಟ್ ಇದೆ ಅಂತ. ಹಸನ್, ನಿಮಗ್ ಡೌಟ್ ಇದೆಯಾ? ಏನಾದ್ರು ಡೌಟ್ ಇದೆಯಾ? ಪೂರಾ ಇನ್ನೊಂದ್ಸಲ ತಿಳಿಸಿ. ಈಗ ಜಸ್ಟ್ ಕ್ಲಾಸ್ ಜಾಯಿನ್ ಆಗಿದ್ದೇನೆ ನಾನು. ಈಗ ಜಾಯಿನ್ ಆದ್ರ? ಸರಿ, ಓಕೆ. ಏನಾದ್ರು ನಾವು ಈ PPT ನ ಕಳಿಸ್ತೀವಿ ನಿಮ್ಗೆ, ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಹಾಕ್ತಿವಿ. ಅದನ್ನ ನೋಡ್ಕೊಂಡು ಡೌಟ್ಸ್ ಇದ್ರೆ ಆಮೇಲೆ ನಮ್ಗೆ ಮೆಸೇಜ್ ಮಾಡಿ. ಡಯಾಗ್ರಾಮ್ ಪಕ್ಕದಲ್ಲೇ ಮಾಡಿದ್ದೀನಿ.
ಓಕೆ, ಸೊ ಇವತ್ತಿನ ಕ್ಲಾಸ್ ಎಂಡ್ ಮಾಡೋಣ. Yes, sir. ಓಕೆ ಫೈನ್. ಓಕೆ, ಥ್ಯಾಂಕ್ ಯು ಮಕ್ಕಳೇ, ಥ್ಯಾಂಕ್ ಯು. Thank you, sir. Hello.